ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ, ನಿರ್ದೇಶಕಿ ಸಮ್ಯದೃಷ್ಟಿ ಕಣ್ಣಿನ ಆಸ್ಪತ್ರೆ ಗುಬ್ಬಳಾಳ ಮತ್ತು ಹಾರೋಹಳ್ಳಿ. ಪೊರೆ ಬಗ್ಗೆ ಮಾತಾಡ್ತಿದ್ದೆ. ಈ ಸಂಚಿಕೆಯಲ್ಲಿ ಇಂಟ್ರಾ ಆಕ್ಯುಲರ್ ಲೆನ್ಸ್ ಅಥವಾ ಪೊರೆ ಶಸ್ತ್ರಚಿಕಿತ್ಸೆ ನಂತರ ನಾವು ಕಣ್ಣಿನ ಒಳಗೆ ಅಳವಡಿಸುವಂಥ ಲೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. 3 ಬಗೆಯ ಲೆನ್ಸ್ಗಳು ದೊರೆಯುತ್ತವೆ: ಮೊನೋಫೋಕಲ್, ಇಡಾಫ್, ಟ್ರೈ ಅಥವಾ ಮಲ್ಟಿಫೋಕಲ್. ಮೊನೋಫೋಕಲ್ ಹೆಸರೇ ಹೇಳುವ ಹಾಗೆ ಮೊನೋ ಅಂದರೆ ಒಂದು. ಇದು ದೂರದೃಷ್ಟಿಯನ್ನು ಸರಿಪಡಿಸ್ತದೆ. ದೂರದೃಷ್ಟಿಗೆ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ. ಅಂದರೆ ಡ್ರೈವಿಂಗ್ ಅಥವಾ ಟಿ ವಿ ನೋಡೋದು, ದಿನನಿತ್ಯದ ಸಾಮಾನ್ಯ ಕೆಲಸಗಳಿಗೆ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ. ಮೊನೋಫೋಕಲ್ನ ಬಳಕೆ ಬಹಳ ಸಾಮಾನ್ಯವಾಗಿ ನಾವು ಸಜೆಸ್ಟ್ ಮಾಡ್ತೇವೆ. ಹೆಚ್ಚು ಕಾಸ್ಟ್ಲಿ ಇರೋದಿಲ್ಲ, ಹಾಗಾಗಿ ಇದನ್ನು ನಾವು ಎಲ್ಲರಿಗೂ ಹೇಳಬಹುದು. ಇಡಾಫ್ ಅಥವಾ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸಸ್, ಇದು ದೂರದೃಷ್ಟಿಯೊಟ್ಟಿಗೆ ಇಂಟರ್ಮೀಡಿಯೇಟ್ ವಿಷನ್ ಅಥವಾ ಮಧ್ಯ ದೃಷ್ಟಿಯನ್ನು ಸಹ ಸರಿಪಡಿಸ್ತದೆ. ಕನ್ನಡಕದ ಅವಶ್ಯಕತೆ ಇರೋದಿಲ್ಲ. ಸಮೀಪಕ್ಕೆ ಅಥವಾ ಸಣ್ಣ ಅಕ್ಷರ ಓದಲಿಕ್ಕೆ ಮಾತ್ರ ಕನ್ನಡಕ ಬಳಕೆ ಬೇಕಾಗ್ತದೆ. ಹೆಚ್ಚು ಕಂಪ್ಯೂಟರ್ ಕೆಲಸ, ಲ್ಯಾಪ್ಟಾಪ್ ಬಳಕೆ ಇರೋವರಿಗೆ ಈ ಲೆನ್ಸ್ ಬಹಳನೇ ಉಪಯೋಗಕಾರಿ. ಅವರಿಗೆ ಡ್ರೈವಿಂಗ್ ಕೆಲಸ ಮಾಡುವಾಗ ಲೆನ್ಸ್ನ ಅವಶ್ಯಕತೆ ಅಥವಾ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ. ಟ್ರೈ ಅಥವಾ ಮಲ್ಟಿಫೋಕಲ್. ಟ್ರೈ ಹೇಳೋ ಹಾಗೆ 3: ದೂರ, ಮಧ್ಯಮ ದೃಷ್ಟಿ ಮತ್ತು ಸಮೀಪ ದೃಷ್ಟಿ. ಈ ರೇಂಜ್ ಆಫ್ ವಿಷನ್ನ ಕರೆಕ್ಟ್ ಮಾಡ್ತದೆ. ಹಾಗಾಗಿ ಕನ್ನಡಕದ ಅವಶ್ಯಕತೆ 99% ಇರೋದಿಲ್ಲ. ಡ್ರೈವಿಂಗ್ ಕೆಲಸ, ಟಿ ವಿ ನೋಡೋದು, ಈವನ್ ನ್ಯೂಸ್ ಪೇಪರ್ ಓದೋದು ಎಲ್ಲದೂ ಸಹ ಕನ್ನಡಕದ ಬಳಕೆ ಇಲ್ಲದೆ ಮಾಡಬಹುದು. ಸೊ ಇದು 3 ಬಗೆಯ ಬೇಸಿಕ್ ಲೆನ್ಸಸ್. ಇದರೊಟ್ಟಿಗೆ ನಾವು ಟೋರಿಕ್ ಲೆನ್ಸ್ ಅಂತ ಹೇಳ್ತೇವೆ. ಅಂದರೆ ಕನ್ನಡಕ ಯಾರು ತುಂಬಾ ಬಳಕೆ ಮಾಡ್ತಾರೆ ಅವರಿಗೆ ಗೊತ್ತಿದೆ. ಕನ್ನಡಕದಲ್ಲಿ ಒಂದು ಸಿಲಿಂಡರ್ ಪವರ್ ಅಂತ ಹೇಳ್ತೇವೆ, ಅಸ್ಟಿಗ್ಮ್ಯಾಟಿಸಮ್. ಇದರ ನಂಬರ್ 0.5 ಅಥವಾ 0.75ಗಿಂತ ಹೆಚ್ಚು ಇರುವವರಿಗೆ ಟೋರಿಕ್ ಲೆನ್ಸ್ನ ಬಳಕೆ ಬಹಳ ಉಪಯೋಗಕಾರಿ. ಮೊನೋ, ಇಡಾಫ್, ಟ್ರೈಫೋಕಲ್ ಲೆನ್ಸಸ್ಸಲ್ಲಿ ಟೋರಿಕ್ ಆ್ಯಡ್ ಮಾಡಿದಾಗ ಅದು ಬಹಳಷ್ಟು ಕ್ಲಿಯರ್ ಆ್ಯಂಡ್ ಕ್ರಿಸ್ಪ್ ವಿಷನ್ನ ಕೊಡ್ತದೆ. ಆ ನಂಬರ್ ಏನಿದೆ, ಸಿಲಿಂಡರ್ ಪವರ್ ಏನಿದೆ, ಅದು ಸಹ ಸರಿಯಾಗಿ ಅವರಿಗೆ ದೃಷ್ಟಿ ಬಹಳನೇ ಕ್ಲಿಯರ್ ಆಗಿ ಕಾಣಿಸ್ತದೆ. ಸ್ನೇಹಿತರೆ, ಈ ಎಲ್ಲ ಲೆನ್ಸ್ಗಳು ಬೇಸಿಕ್ ಇನ್ಫಾರ್ಮೇಷನ್. ಇದಲ್ಲದೆ ಕಂಪನಿಯ ಲೆನ್ಸ್ಗಳು ಸಹ ಬರ್ತವೆ. ಅಂದರೆ ಇದು ಬೇಸಿಕಲಿ ಟೈಪ್ಸ್ ಆಫ್ ಲೆನ್ಸಸ್, ಬ್ರ್ಯಾಂಡ್ಸ್ ಆಫ್ ಲೆನ್ಸಸ್ನ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ನೇತ್ರ ತಜ್ಞರು ನಿಮ್ಮಲ್ಲಿ ಯಾವ ರೀತಿಯ ಪೊರೆ ಇದೆ, ನಿಮ್ಮ ನರಭಾಗ ಹೇಗಿದೆ, ಇದನ್ನೆಲ್ಲ ನಿಮಗೆ ತಿಳಿಸಿಕೊಟ್ಟು ನಿಮಗೆ ಸರಿ ಹೊಂದುವಂಥ ಲೆನ್ಸನ್ನು ಸಜೆಸ್ಟ್ ಮಾಡ್ತಾರೆ. ಅದರ ಉಪಯೋಗಿಸಿಕೊಳ್ಳಿ. ನಮಸ್ಕಾರ.